ಓಕೆ, ವೆಲ್ಕಮ್ ಟು ದಿ ಕ್ಲಾಸ್. ಸೊ ಆಟೋಕ್ಯಾಡ್ ಇಷ್ಟೇ. ಆಟೋಡೆಸ್ಕ್ನ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಅಂತ. ಸೊ ಕಮೆಂಟ್ಸ್ನ ಯಾವ ಥರ ಇದು ಮಾಡ್ಕೊಳ್ಬೇಕು ಅಂತ. ಓಕೆ, ಈಸಿ ಇದೆ. ಸೊ ಏನು ತಲೆಗೆಡಿಸ್ಕೋದೇನಾಗುತ್ತೆ ಇಲ್ಲ ಕಮ್ಯಾಂಡಿಂದ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇದು ಬಿಟ್ಬಿಡಿ, ಇದು ಬೇರೆದಿದೆ. ನಾನು ನಿಮಗೆ ಒಂದೊಂದು ಕಮ್ಯಾಂಡಾಗಿ ಹೇಳ್ಕೊಡ್ತೀನಿ, ಯಾವ ಥರ ಯೂನಿಟ್ ಸೆಟ್ ಮಾಡ್ಕೊಳ್ಬೇಕು, ಯಾವ ಥರ ಟೂಲ್ಸ್ನ ಯೂಸ್ ಮಾಡಬೇಕು, ಯಾವ ಥರ ಹ್ಯಾಚಿಂಗ್ ಪ್ಯಾಟರ್ನ್ ಯೂಸ್ ಮಾಡಬೇಕು, ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಯೂನಿಟ್ ಸೆಟ್ಟಿಂಗ್ ಹೇಗೆ ಮಾಡಬೇಕು. ಸೊ UN ಅಂತ ಹೊಡೆದ್ರೆ ಎಂಟರ್ ಅಂತ ಬರುತ್ತೆ. ಸೊ ಯೂನಿಟರಲ್ಲಿ ಡೆಸಿಮಲ್ ಅಂತಿದೆ, ಆರ್ಕಿಟೆಕ್ಚರ್ ಅಂದರೆ ಇಂಜಿನಿಯರಿಂಗ್ ಅಂತ ಇದೆ. ಸೊ ಫಸ್ಟು ನೀವು ಡೆಸಿಮಲ್ ಅಂತ ಹೊಡೆದ್ರೆ ಡೆಸಿಮಲ್ಲಿ ನೀವು ಯಾವುದಾದ್ರೂ ಇಟ್ಕೊಳ್ಬೋದು. ಇದು ಪ್ರಿಸಿಷನ್, ಫಾರ್ ಎಕ್ಸಾಂಪಲ್ 1 ಇದು 1, 1.0, 1.00, 1.000, 1.000. ಸೊ ಹಾಗೆ ಡೆಸಿಮಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಮಿಲಿಮೀಟರ್ ಇಟ್ಕೋಬೋದು ಅಥವಾ ನೀವು ಮೀಟರ್ಸಲ್ಲಿ ಕೂಡ ಡೆಸಿಮಲ್ನ ಇಟ್ಕೊಳ್ಬೋದು. ಇವಾಗ ನಾನು ಆರ್ಕಿಟೆಕ್ಚರ್ ಇಟ್ಕೊಂಡ್ರೆ ಎರಡೇ ಇಟ್ಕೋಬೇಕು. ಪ್ರಿಸಿಷನ್ 0 feet 0 inch ಅಂದರೆ 1 feet 2 inch, 2 feet 6 inch ಆ ಥರ ನೀವು ಇಟ್ಕೋಬೇಕು. ಅದನ್ನು ಇಂಚಸಲ್ಲಿ ಇಟ್ಕೋಬೇಕು ಆರ್ಕಿಟೆಕ್ಚರ್ ಅಂದರೆ. ಇಂಜಿನಿಯರಿಂಗ್ ಅಂದರೂ ಕೂಡ ಅದೇ ರೀತಿ ಪ್ರಿಸಿಷನ್. ಸೊ ಅದು ಕೂಡ ಇಂಚಸಲ್ಲಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ರಿಮೈನಿಂಗ್ ಏನು ನಿಮಗೆ ಬೇಕಾಗಿಲ್ಲ ಅವೆರಡು. ಓಕೆ, ಸೊ ಇದಿಷ್ಟು ಬಂದುಬಿಟ್ಟು ಯೂನಿಟ್ ಸೆಟ್ಟಿಂಗ್. ಅದ್ರ ಕಮ್ಯಾಂಡನ್ನು ಹೇಳ್ಕೊಡ್ತೀನಿ ನಿಮಗೆ. ಸೊ ಟೆಕ್ಸ್ಟ್ ಬಾಕ್ಸಲ್ಲಿ ಕೂಡ ನಿಮಗೆ ಓಕೆ. ಸೊ UN ಪ್ಲಸ್ ಎಂಟರ್, UN ಪ್ಲಸ್ ಎಂಟರ್ ಅಂತ ಹೊಡೆದ್ರೆ ನಿಮಗೆ ಕಮ್ಯಾಂಡನ್ನು ಓಪನ್ ಆಗುತ್ತೆ. ಓಕೆ, ಸೊ UN ಪ್ಲಸ್ ಎಂಟರ್ ಅಂತ ಹೊಡೆದ್ರೆ ಕಮ್ಯಾಂಡ್ ಓಪನ್ ಆಗುತ್ತೆ. ಸೊ ಯೂನಿಟ್ ಸೆಟ್ ಮಾಡೋದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಫುಲ್ ಹೇಳ್ಕೊಡ್ತೀನಿ. ಓಕೆ, UN ಎಂಟರ್ ಯಾವ ಥರ ಮಾಡಬೇಕು, ಯಾವ ಥರ ಫುಲ್ ಯೂಸ್ ಮಾಡಬೇಕು, ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಫಸ್ಟ್ ಕ್ಲಾಸ್ ಅಂತ. ಓಕೆ, ಸೊ ದಿಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಜೂಮ್ನ ಹೇಗೆ ಮಾಡಬೇಕು, ಪ್ಯಾನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಿಮಗೆ ಪ್ಯಾನ್ ಯೂಸ್ ಮಾಡ್ಬೇಕಂತಂದರೆ ಜಸ್ಟ್ P ಎಂಟರ್ ಅಂತ ಹೊಡೆದ್ರೆ ಮುಗೀತು. ಸೊ ಅಲ್ಲಿ ನಿಮಗೆ ಹ್ಯಾಂಡ್ ಬರ್ತಾ ಇದೆ, ಆ ಹ್ಯಾಂಡಿಂದ ನಿಮ್ಗೆ ಜೂಮ್ ಔಟು ಅಥವಾ ಲೆಫ್ಟಿಗೆ ಹೋಗ್ಬೋದು ಅಥವಾ ರೈಟಿಗೆ ಹೋಗ್ಬೋದು ಅಥವಾ ಸೆಂಟ್ರನ್ನೇ ಹೋಗ್ಬೋದು ಅಥವಾ ಬಾಟಮ್ನೂ ಹೋಗ್ಬೋದು ಅಥವಾ ರೈಟ್ನೂ ಹೋಗ್ಬೋದು. ಅದು P ಎಂಟರ್. ಶಾರ್ಟ್ಕಟ್ ಕೀ ಏನು ಯೂಸ್ ಮಾಡ್ಬೇಕಪ್ಪ ಅಂತಂದರೆ ಸೊ P ಎಂಟರ್. ಓಕೆ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಅದೂ ಏನಾಗಿಲ್ಲ ಅಂದರೆ ಸೊ ನಿಮ್ಮ ಮಧ್ಯೆ ಇರ್ತಕ್ಕಂಥ ಸ್ಕ್ರೋಲ್, ಮೌಸ್ ಇರ್ತಕ್ಕಂಥ ಲೆಫ್ಟು ರೈಟ್ ಇರುತ್ತಲ್ಲ, ಆ ಬಟನ್ ಮಧ್ಯೆ ಇರ್ತಕ್ಕಂಥ ಸ್ಕ್ರೋಲ್ನ ಮುಂದಕ್ಕೆ ಮಾಡಿದ್ರೆ ಜೂಮ್ ಇನ್ ಆಗುತ್ತೆ. ಸೊ ನಾನು ರಿವರ್ಸ್ ಮಾಡಿದ್ರೆ ಜೂಮ್ ಔಟ್ ಆಗುತ್ತೆ. ಓಕೆ, ಜೂಮ್ ಇನ್ ಅಂತಂದರೆ ಫುಲ್ ಒಳಗಡೆ ಜೂಮ್ ಮಾಡೋದು, ಜೂಮ್ ಔಟ್ ಅಂದರೆ ಹೊರಗಡೆ ಬರೋದು ಜೂಮಿಂದ. ಸೊ ಅದನ್ನು ಪ್ಯಾನ್ ಎಂಟರ್. ಸೊ ಸೇಮ್ ನೀವು ಜಡ್ ಕೂಡ ಇದು ಜೂಮ್ ಕಮ್ಯಾಂಡ್ ಕೂಡ ಅದೇ. ಸ್ಕ್ರೋಲ್ ಬಟನ್ನ ಮುಂದಕ್ಕೆ ಮಾಡಿದ್ರೆ ಒಳಗಡೆ ಹೋಗ್ತೀರಾ, ಹೊರಗಡೆ ಮಾಡಿದ್ರೆ ಸ್ಕ್ರೋಲ್ ಬಟನ್ನ ಹೊರಗಡೆ ಬರ್ತೀರ. ಇದು ಜೂಮ್ ಎಂಟರ್ ಪ್ಲಸ್ ಪ್ಯಾನ್ ಎಂಟರ್. ಪ್ಯಾನ್ ಅಂತಂದರೆ ಸೊ ಆ ಕಡೆಯಿಂದ ಈ ಕಡೆ ಮಾಡ್ಕೊಳ್ಳೋದು, ಇದನ್ನು ಪ್ಯಾನ್ ಎಂಟರ್ ಅಂತಾರೆ. ನಾನು ಈ ಥರ ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಲ್ಲ, ಅದು ಹ್ಯಾಂಡ್ ಬರ್ತಾ ಇದೆಯಲ್ಲ ಅದನ್ನು ಇದು ಅಂತಾರೆ. ಇವಾಗ ನಾನು ಪ್ಯಾನ್ ಎಂಟರ್ ಏನು ಕಮ್ಯಾಂಡು. ಸೊ ಪ್ಯಾನ್ ಎಂಟರ್ಗೆ P ಎಂಟರ್ ಅಂತ ಹೊಡೆದ್ರೆ ಇದು ಪ್ಯಾನ್ ಎಂಟರ್ ಅಂತ ಬರುತ್ತೆ. ಇವಾಗ ನಾನು ಜೆಡ್ ಎಂಟರ್ ಅಂತ ಹೊಡೆದ್ರೆ, ಸೊ ಜೆಡ್ ಎಂಟರ್ ಅಂತ ಹೊಡೆದ್ರೆ, ಸೊ ಜೆಡ್ ಎಂಟರ್ ಹೊಡೆದ್ರೆ ಜೂಮ್ ಕಮ್ಯಾಂಡ್. ಫಾರ್ ಎಕ್ಸಾಂಪಲ್ ನಾನು ಈ ಕಮ್ಯಾಂಡ್ ಬಾಕ್ಸಲ್ಲಿ ಹೋಗ್ತೀನಿ, ಜೆಡ್ ಅಂತ ಹೊಡಿತೀನಿ. ಸೊ ಇಲ್ಲಿ ನೋಡಿ ಎಲ್ಲ ಕೇಳ್ತಾ ಇದೆ, ನೋಡಿ ಎಲ್ಲ ಬಂತು. ಸೊ ಜೆಡ್ ಅಂತ ಹೊಡೆದ್ರೆ ಟೋಟಲ್ಲಿ ಜೂಮಲ್ಲಿ ಏನು ಬರುತ್ತೆ ಅದಿಷ್ಟು ಬರ್ತದೆ. ಇನ್ನೊಂದು ಸರಿ ನಾನು ಜೆಡ್ ಪ್ಲಸ್ ಎಂಟರ್ ಅಂತ ಹೊಡಿತೀನಿ. ಇವಾಗ ಸೆಂಟರ್ ನಾನೇನು ಮಾಡ್ತೀನಿ, ಇಲ್ಲಿಷ್ಟೇ ಬೇಕಂತೀನಿ. ಓಕೆ, ನೋಡಿ ಸೆಂಟರ್ ಮಾತ್ರ ಹೋಗುತ್ತೆ. ನನಗೆ ಇಲ್ಲಿಷ್ಟೇ ಪಾರ್ಟ್ ಬೇಕು, ನನಗೆ ಇಲ್ಲಿಷ್ಟೇ ಪಾರ್ಟ್ ಬೇಕು ಅಂತ ಹೋದರೆ ಸೊ ಅದು ಸೆಂಟರ್. ಇನ್ನೊಂದು ಸರಿ ಜಾಯಿಂಟ್ ಕಮ್ಯಾಂಡ್ ಅಂತ ಹೊಡಿತೀನಿ. ಆವಾಗ ನಾನು ಇನ್ನೊಂದು ಸರಿ ಸೆಂಟರ್ ಹೇಳ್ಕೊಡ್ತೀನಿ. ನನಗೆ ಯಾವ ಪಾರ್ಟ್ ಬೇಕು, ಈ ಸ್ಟೇರ್ ಕೇಸ್ ಪಾರ್ಟ್ ಬೇಕು, ನನಗೆ ಈ ಸ್ಟೇರ್ ಕೇಸ್ ಪಾರ್ಟ್ ಬೇಕು. ನೋಡಿ ಸ್ಟೇರ್ ಕೇಸ್ಗೆ ಹೋಯ್ತು, ಏನೇನಿದೆ ಅಂತ ಎಲ್ಲ ಡೀಟೇಲ್ಸ್ನ ತೋರಿಸುತ್ತೆ. ಅದು ಸೆಂಟರ್. ಡೈನಮಿಕ್ ಅಂದರೆ ಯಾವ ರೀತಿ. ಈಗ ನಾನು ಡೈನಮಿಕ್ ಅಂತಂದರೆ ನೋಡಿ, ಅಂದರೆ ನಾನು ಇಷ್ಟಿಷ್ಟು ಅಂತ ತೊಗೋತೀನಿ, ಇಷ್ಟು ಪಾರ್ಟಲ್ಲೇ ಅದು ಜೂಮ್ ಆಗುತ್ತೆ ನೋಡಿ. ಓಕೆ, ನೋಡಿ ನಾನು ಇಷ್ಟಿಷ್ಟೇ ಪಾರ್ಟ್ ತೊಗೊಂಡಿದ್ದೀನಿ, ಅದು ಯಾವ ಪಾರ್ಟ್ ಬೇಕು ಅಷ್ಟು ತೊಗೊಳ್ತಿದೆ. ನೆಕ್ಸ್ಟ್ ಕ್ಲಾಸ್ ವೇಟ್ ಮಾಡಿ ನಾನು ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು.